ಬ್ಯೂಟಿಫುಲ್. ಜೊತೆಗೆ it was nice. ಟಿಟಿ ಹಾಯ್ ಅಣ್ಣ. ವಾಟ್ ಇಸ್ ಅ ಫ್ಯಾಮ್? ಹಾಯ್ 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 ಹಾಯ್. ಮುಗ್ಧ ಕನ್ನಡ ರೈತನ ಕಾಲಿನ ಕೆಸರು ಕನ್ನಡ ಕೆಸರಿನ ದಿನ ಫಸಲು ಕನ್ನಡ ಎದೆ ತಟ್ಕೊಂಡು ಹೇಳ್ತೀನಿ ನನ್ನ ಉಸಿರು ಕನ್ನಡ 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 ನಾನಿಂತ ನಿಲುವು ಕನ್ನಡ ನಗೆದ್ದ ನಿಲುವು ಕನ್ನಡ ನನ್ನಿಚ್ಛೆಯಂತೆ ನಲಿಗೆ ಮೇಲೆ ಕುಳಿ ಕುಣಿದಾಡು ಕನ್ನಡ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನೆಂದರೆ ನಮ್ಮ ಮನೆಗೆ ಹೊಸ ಗಾಡಿ ಬಂದಿರೋದಕ್ಕೆ ನಮ್ಮ ಹುಡುಗ ಆಫ್ ರೋಡಿಂಗ್ ಹೋಗೋ. ನೆನ್ನೆನೇ ಗಾಡಿ ಬಂದಿದ್ದು. ಇಲ್ಲೊಬ್ಬ ವೆಯ್ಟ್ ಮಾಡ್ತಾವಣ್ಣ ಆಲ್ರೆಡಿ ಕೆಳಗಡೆ ಬಂದು. ನಮ್ಮ ಕೆಂಪ ಮನೆ ಹತ್ರ ಕಾಯ್ತಾ ಇದ್ದಾನೆ. ಇವಾಗ ಅವ್ರ ಮನೆ ಹತ್ರ ಹೋಗಬೇಕು. ನನಗೆ ಗೊತ್ತು ಕೂಡ ಹಿಂಗೆ ಸ್ಟಾರ್ಟ್ ಮಾಡಬೇಕು ಅಂತ. ಏನ ಗಾಡಿನ ಇದು ನಮ್ಮ ಹತ್ರ ಒಂದು ಟಿ ಟಿ ಇದೆ ಅಂತ ಹೇಳಿದ್ನಲ್ಲ, ಇದೆ ನೋಡಿ ಅದು ಟಿ ಟಿ. ಈ ಗಾಡೀಲಿ ಎಷ್ಟು ಜನ ಹೋಗ್ತಾ ಇದ್ವಿ ಅಂದರೆ 10 ಜನ 11 ಜನ ತುಂಬಿಸ್ತಾ ಇದೆ ಈ ಗಾಡಿಗೆ. ಹಾಂ, ಇದು ಲೋಹಿತ್ ಗೈಸ್, ಇದು ಲೋಹಿತ್ ಗಾಡಿ. ಇದು ಕೆಂಪ ಅವರ ಅಣ್ಣಂದಲ್ಲ. ಏಯ್ ಇದು ದಂಡಿ ಸತ್ಯಾಗ್ರಹ ಮಾಡೋನೆ 3 ದಿವಸ. ಗೈಸ್ ಇದು ಕೆಂಪನ ಗಾಡಿ. ಆಮೇಲೆ ಇಲ್ಲೊಂದು ಆಚೆ ಇದೆ ನೋಡ್ರಿ, ಇದು ಅಷ್ಟೇ. ಇದು ಕೆಂಪನ ಗಾಡಿ ಗೈಸ್. ಇದರಲ್ಲಿ ಒಂದ್ಸಲ ಕೆಂಪ ವೀಲಿಂಗ್ ಹೊಡೆದಿದ್ದ. ಆ ವಿಡಿಯೋ ನಾನು ಹಾಕ್ತೀನಿ ನೋಡ್ರಿ ಇವಾಗ. ನನ್ನ ಹತ್ರ ಇದೆ. ಸೊ ಗೈಸ್, ಈ ಗಾಡೀಲಿ ಹೆವಿ ಮೆಮೊರೀಸ್ ಇದೆ. ಬಿಕಾಸ್ ತುಂಬ ಆಕ್ಸಿಡೆಂಟು ಈ ಗಾಡೀಲೇ ನೋಡಿರೋದು. ಆ್ಯಂಡ್ ತುಂಬ ಟ್ರಿಪ್ಪು ಇದೇ ಗಾಡೀಲಿ ಮಾಡಿರೋದು ನಾವು. ಮಜಾ ಇತ್ತು ಗೈಸ್ ಈ ಗಾಡಿ ನಮ್ಮ ಹತ್ರ ಇದ್ದಾಗ. ಇವಾಗೆಲ್ಲ ಬೈಕ್ ಅಂತ ಬಂದಾದಮೇಲೆ ಸ್ವಲ್ಪ ಕಾರ್ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ABS ಮೋಡ್ ಆಫ್ ಆಗಿದೆ ಗೈಸ್ ಇವಾಗ. ಆಫ್ ರೋಡಿಂಗ್ ಆನ್ ಮಾಡ್ಕೊಂಡು ಅವನು ಇವಾಗ. ಅದು ಮಾಡಿದ್ರೆ ಟ್ರಿಪ್ ಸಿಗೋದು. ಸೊ ಗೈಸ್, ಇದೇ ನೋಡಿ ಇವತ್ತಿನ ಸ್ಪಾಟು. ಇಲ್ಲೊಂದು ಗಾಡಿ ಇದೆ. ಇನ್ನೊಂದು ಗಾಡಿ ಅಣ್ಣ ಧೂಳು ಎಬ್ರಿಸ್ಕೊಂಡು ಬಂದ. ಗಾಡಿ ಹೆವಿ ಹೀಟ್ ಆಗುತ್ತೆ ಗೈಸ್ ಇದು. ಏನೈತೆ ಹೇಳು, ಕ್ರೇಜಿ. ಬ್ರೇಕ್ ಹಿಡ್ತಿಲ್ಲೋ. ಇಲ್ಲಿಂದ ಗಾಡಿ ಗೈಸ್, ಬಿಸಿಲು ಮಾತ್ರ ಹೆವಿ ಹೊಡಿತಾ ಇದೆ ನೋಡಿ. ಇದೇ ನಾವು ಬಂದಿದ್ದ ಲೊಕೇಶನ್. 2 ಗಾಡಿ. ಆ್ಯಕ್ಚುಲಿ ಏನಂದರೆ ನಮ್ಮ ಗಾಡೀಲೆಲ್ಲ ಬಂದುಬಿಟ್ರೆ ಮುಗೀತಿದ್ರು ಕತೆ. ಸಾರಿ, ನಮ್ಮ ಗಾಡಿ ಕತೆ ಮುಗೀತು. ಮತ್ತೆ ವಾಪಸ್ ಹೋಗೋಕ್ಕಾಗಲ್ಲ ಅಷ್ಟೆ. ನೋಡಿ ಗೈಸ್, ಇದಾಗಿತ್ತು ಇವತ್ತಿನ ಆಫ್ ರೋಡ್ ಸಿಸ್ಟಮ್ ಪಾಡ್ದೆ ಹಿಂಗೆ. ಸೊ ಗೈಸ್ ನೋಡಿ ಎಷ್ಟು ಪ್ಯೂರ್ ಆಗಿದೆ ಅಂದರೆ. ಮಚ್ಚಾ ಇಲ್ಲೇ ಗಾಡಿ ವಾಶ್ ಮಾಡ್ಸೋಣ. ಅವನೊಬ್ಬ ಹೋದ, ಅಲ್ಲೆಲ್ಲ ಹೋಯ್ತಾವನಲ್ಲಿ. ಪೀಸಾಗೋದ ಎಸ್ಕೇಪ್ ಅವನು. ಯಾರು ಅಷ್ಟೇ ಗೈಸ್, ಏನಿಲ್ಲ, ಎಂಜಾಯ್ ಮಾಡ್ಬೇಕು ಲೈಫಲ್ಲಿ.
ಒಂದೆರಡು ಸಲ ಬೀಳಬೇಕು, ಒಂದೆರಡು ಸಲ ಹೇಳ್ಬೇಕು, ಹಂಗೆ ಹೋಗ್ತಾ ಇರ್ಬೇಕು. ನಡಿ ಮಾಮ್. ಸೊ ಗೈಸ್, ಬಿಸಿಲು ಯಾವ ರೇಂಜಿಗಿದೆ ಅಂದರೆ ನಮ್ಮ ಹುಡುಗ ಟ್ಯಾನ್ ಆಗಿಬಿಟ್ಟವನೆ. ಆ್ಯಕ್ಚುಲಿ ಅವ್ನು ಮೊದಲೇ ಸ್ವಲ್ಪ ಬ್ರೌನಿ, ಅವನು ಕಪ್ಪುಗಿಲ್ಲ ಬ್ರೌನಿ. ಇಲ್ಲೊಬ್ಬ ಫೋಟೋ ಶೂಟ್ ಮಾಡ್ತಾವನೆ. ಇನ್ನೊಂದು ಯಾವುದೋ ದಾರಿ ಇರ್ತದೆ, ಹೊಸ ದಾರಿ ಕಂಡುಹಿಡಿತಾ ಇದ್ದೀವಿ ಇವಾಗ. ಹಾಯ್, ಬಾ 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 ಬಾ. ಒಂದು ನಿಮಿಷ ಸ್ಟಾಪ್. ಗಲ ಆಗ್ಬೋದು. ನಂಗೆ ABS ಆನ್ ಐತಿ. ಆನ್ ಆಗಿದೆಯಾ? ಆಫ್ ಮಾಡು. ಗಾಡಿ ಆಫ್ ಆಗಿ ಆನ್ ಆಗ್ತದೆ. ಆಫ್ ಮಾಡು. ಗೈಸ್, ಆಫ್ ರೋಡಿಂಗ್ ಗಾಡಿ ಇಟ್ಟವ್ರಿಗೆ ಮಾತ್ರ ಚಂದ. ನಮ್ಮದೆಲ್ಲ ಸ್ವಲ್ಪ ಅಫಿಷಿಯಲ್ ಗಾಡಿ, ನಮಗೆಲ್ಲ ಸೂಟ್ ಆಗಲ್ಲ ಅದು. ಹೊಡಿ. ಇವನ್ ಗಾಡಿಗೆ ಬೆಲೆನೇ ಕೊಡಲ್ಲ. ಯಪ್ಪ ದೇವ್ರೆ, ಚೆಚ್ತವ್ರ ಗಾಡಿನ. ಸ್ವಲ್ಪ ನೆರಳಲ್ಲಿ ನಿಂತ್ಕೊಳ್ಳೋಣ ನಾವು, ವಿಡಿಯೋಗ್ರಾಫರ್. ಸೊ ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ? ಇವನಿಗೊಂಥರ ಸ್ವಲ್ಪ ಜಾಸ್ತಿ ಇದು ಅದು ಒಬ್ಬನೇ ಬಿಟ್ಟು ಹೋಗೋನು, ಮತ್ತೆ ಇನ್ನೊಂದ್ಸಲ ಬರ್ತೀನಿ ಅಂತ. ಅವನ ಖುಷಿಗೆ ಇದನ್ನು ನಾನು ನನ್ನ ಬ್ಲಾಗಲ್ಲಿ ಹಾಕ್ತೀನಿ. ಏನಿಲ್ಲ, ಹೊಡಿ ಅಪ್ಪಿ. ಫೀಲ್ ಆಯಿತು ಮಾಮ್ ರೈಡು? ಫೀಲ್ ಬೆಟರ್ ಗುಡ್ ಫೀಲ್. ಹಾಂ, ದೆನ್ ಬ್ಯೂಟಿಫುಲ್. ನಿಂದೇಳು? ಇಟ್ ವಾಸ್ ನೈಸ್. ಹಾಯ್ ಅಣ್ಣ, ಚೆನ್ನಾಗಿದ್ದೀರಾ? ನಮ್ಮನ್ನೆಲ್ಲ ಕೇಳಬಾರ್ದು. ತುಂಬ ಚೆನ್ನಾಗಿದೆ. ಇದು GVK ಕೆಫೆ, ಇದು ನೋಡಿ. GV ಕೆಫೆ. ಆಮೇಲೆ ದುರ್ಕೋಟೆ ಕಲಿಸ್ತೀವಿ ಓಪನ್ ಆದಾಗ. ಅಲ್ಲಿ ನೋಡಿ ಗೈಸ್, ಅಲ್ಲಿ ಅಣ್ಣ ಒಬ್ಬನೇ ಕೂತ್ಬಿಟ್ಟವನೇ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ಬನೇ ಸೈಡಲ್ಲಿ ಇರೋದು ಯಾಕೆ? ಓಕೆ, ಸಿಗುವ. ಸೊ ಗೈಸ್, ಇಲ್ಲಿಗೆ ರೈಡ್ ಮುಗ್ದಿದೆ. ಬಾಯ್ ಬ್ರೋ. ಬಾಯ್, ಸಿಗುವ ನಾಳೆ. ಸೊ ಇದು ಒಂದು ಕಾಲ ಹತ್ರ ಆಗೋಳೋದು. ತೋ ಒಂದೊಂದಾ ಅದು ನೀಟಾಗಿ ಕ್ಯಾಚ್ ಹಿಡಿಯೋಕೆ ಬರಲ್ಲ ಅವನಿಗೆ. ಏನ? ಹಾಂ ಗೈಸ್, ಇವಾಗ ಈ ಕ್ಯಾಚ್ ಚೆನ್ನಾಗಿ ಹಿಡ್ದ. ಓಕೆ, ಬಾಯ್. ಸೊ ಅಷ್ಟೇ ಗೈಸ್, ಇವತ್ತಿನ ರೈಡಲ್ಲ. ನಮ್ಮ ಹುಡುಗ ಹೊಸ ಗಾಡಿ ತೊಗೊಂಡಿದ್ದ ಅಂತೇಳಿ ಒಂದು ಅಡ್ವೆಂಚರ್ ಮಾಡ್ಕೊಂಬರೋಕ್ಕೆ ಅಂತ ಹೋಗಿದ್ವಿ ಅಷ್ಟೇ. ಬಟ್ ಅಲ್ಲೇನೂ ಆಗಿಲ್ಲ. ಸುಮ್ಮನೆ ಹಂಗೆ ಒಂದು 2 ರೌಂಡ್ ಹಿಂಗೆ ಸುತ್ತಾಡ್ಕೊಂಡು ಬಂದಿದ್ದು ಅಷ್ಟೇ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ?